ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಜೋರಾಗ್ತಾ ಇದೆ. ಕರ್ನಾಟಕದಲ್ಲಿ ನೆರೆ ಭೀತಿ ಶುರುವಾಗಿದೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬೋರ್ಗರಿತಾ ಇದೆ ನಾರಾಯಣಪುರ ಬಸವಸಾಗರ ಜಲಾಶಯ. ಈ ಜಲಾಶಯದಿಂದ ನದಿಗೆ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬಸವಸಾಗರ ಜಲಾಶಯ ಇದು. ನೀವು ನೋಡ್ತಾ ಇರಬಹುದು 1 ಲಕ್ಷಕ್ಕೂ ಅಧಿಕ ನೀರನ್ನು ಈಗಾಗಲೇ ಹೊರಬಿಟ್ಟಿದ್ದಾರೆ. ನಾರಾಯಣ ಜಲಾಶಯಕ್ಕೆ 91,263 ಕ್ಯೂಸೆಕ್ ನೀರು ಒಳಹರಿವಿದೆ. ಡ್ಯಾಂನ 22 ಗೇಟ್ಗಳ ಮೂಲಕ ಈಗ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ನದಿಗಳಿಗೆ ತೆರಳದಂತೆ ಈಗಾಗಲೇ ಸಾರ್ವಜನಿಕರಿಗೆ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ. ಯಾವ ರೀತಿ ಪ್ರವಾಹ ಸದೃಶ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ರಣಭೀಕರ ಮಳೆಗೆ ಕರಾವಳಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಶಿರೂರಿನಲ್ಲಿ ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕ ಜೀವನ್ ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಈ ಡ್ರೈವರ್ ಪತ್ತೆಗೆ ರಕ್ಷಣಾ ತಂಡಗಳು ಶ್ರಮವಹಿಸ್ತಾ ಇವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಬದುಕಿ ಬಾ ಅರ್ಜುನ ಅಭಿಯಾನಕ್ಕೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿ ಟ್ರಕ್ ಇರುವಂಥದ್ದು ಆ ಭಾಗದಲ್ಲೇ ಟ್ರಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಟ್ರಕ್ಕಿನ ಜಾಗ GPS ಅಲ್ಲೇ ಪತ್ತೆ ಆಗ್ತಾ ಇರೋದು. ಹಾಗಾಗಿ ಆ ಜಾಗದಲ್ಲಿ ಹುಡುಕಾಡುವಂಥ ಕೆಲಸಗಳಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಲ್ಯಾಂಡ್ ಸ್ಲೈಡ್ ಆದ ಸ್ಥಳದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇವತ್ತು ವಾಹನವನ್ನು ತಡೆ ಹಿಡಿದಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲೂ ಕೂಡ ಭಾರಿ ವಾಹನಗಳು ಕೂಡ ಸಾಲು ಸಾಲಾಗಿ ನಿಂತಿದೆ. ಕಣ್ಣು ಹಾಯಿಸಿದಷ್ಟು ಕಡೆಯೆಲ್ಲ ರಾಶಿ ರಾಶಿ ಮಣ್ಣು, ಕೆಸರು ಮಿಶ್ರಿತ ಸ್ಥಳಗಳಲ್ಲಿ ಕಾರ್ಯಾಚರಣೆ. ಮಣ್ಣಿನ ಅಡಿ ಸಿಲುಕಿ ನರಳಾಡುತ್ತಿರುವ ಚಾಲಕ ಅರ್ಜುನ್ ರಕ್ಷಣೆಗೆ ಸಾಹಸ. ಸ್ಥಳಕ್ಕೆ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳ ದೌಡು. ಕ್ರೇನಲ್ಲಿ ಕುಳಿತು ಎಂಚೆಂಚು ಪರಿಶೀಲನೆ. ಶಿರೂರು ಬಳಿ ಗುಡ್ಡ ಕುಸಿತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಅಂಕೋಲದ ಶಿರೂರು ಬಳಿ ಭೀಕರ ಗುಡ್ಡ ಕುಸಿತ. ಲಾರಿ ಸಮೇತ ಮಣ್ಣಿನಡಿ ಸಿಲುಕಿ ಅರ್ಜುನ್ ನರಳಾಟ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಮರಣ ಮಳೆಗೆ ಕರಾವಳಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮುಂಗಾರು ಮಳೆ ರೌದ್ರ ನರ್ತನಕ್ಕೆ ಉತ್ತರ ಕನ್ನಡ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ. ಅಂಕೋಲಾ ತಾಲೂಕಿನ ಶಿರೂರು ಬಳಿ ಭೀಕರ ಗುಡ್ಡ ಕುಸಿದು ಜೀವಕ್ಕೆ ಸಂಚಕಾರ ತರುತ್ತಿದೆ. ಮಣ್ಣಿನ ಅಡಿ ಲಾರಿ ಸಮೇತ ಕೇರಳ ಮೂಲದ ಚಾಲಕ ಅರ್ಜುನ್ ಸಿಲುಕಿ ನರಳಾಡುತ್ತಿದ್ದಾನೆ. ಚಾಲಕನ ರಕ್ಷಣೆಗೆ ಹರಸಾಹಸ ಪಡಲಾಗ್ತಿದೆ. ಶಾಸಕರು, ಸಚಿವರು, ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಮಣ್ಣನ್ನು ತೆಗೆಯೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕಂದ್ರೆ 2-3 ದಿನಗಳ ಕಾಲ ಬೇಕಾಗುತ್ತೆ. ದೊಡ್ಡ ದೊಡ್ಡ ಬಂಡೆಗಳಿದೆ. ಆ ಬಂಡೆಗಳನ್ನು ಅಲ್ಲಿಂದ ತೆಗೆಯುವಂಥ ಕಾರ್ಯಾಚರಣೆ ಏನಿದೆಯಲ್ಲ, ಆ ಕಾರ್ಯಾಚರಣೆ ಇನ್ನು 2-3 ದಿನ ಬೇಕಾಗುತ್ತೆ. ನೋಡಿ, ರಾಶಿ ರಾಶಿ ಮಣ್ಣಿನ ಅಡಿ ಸಿಲುಕಿರುವ ಲಾರಿ ಡ್ರೈವರ್ ಜೀವನ್ ಮರಣ ಹೋರಾಟ ನಡೆಸುತ್ತಿದ್ದಾರೆ. ಲಾರಿ ಸಮೇತ ಮಣ್ಣಿನ ಅಡಿ ಸಿಲುಕಿ ನರಳಾಡ್ತಿದ್ದಾರೆ. ಅರ್ಜುನ್ ಫೋನ್ ಸ್ವಿಚ್ ಆಫ್ ಆಗ್ತಿದ್ದು ರಕ್ಷಣಾ ಕಾರ್ಯಕ್ಕೆ ತೊಡಕಾಗುತ್ತಿದೆ. ನಿರಂತರ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಗುಡ್ಡ ಕುಸಿತ ಪ್ರದೇಶ ವೀಕ್ಷಿಸಿದ ಕೇಂದ್ರ ಸಚಿವ HDK. ಶಿರೂರು ಗ್ರಾಮದ ಗುಡ್ಡ ಕುಸಿತ ಪ್ರದೇಶಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಜಿಲ್ಲಾಧಿಕಾರಿಯಿಂದ ಪಿನ್ ಟು ಪಿನ್ ಮಾಹಿತಿ ಪಡೆದ್ರು. ಈಗಾಗಲೇ ಸಂತ್ರಸ್ತರಿಗೆ ಪರಿಹಾರ ಒದಗಿಸಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡ ಕುಸಿದಿದ್ದು ಕೇಂದ್ರದಿಂದ ಪರಿಹಾರ ಒದಗಿಸಲು ಪ್ರಯತ್ನಿಸಲಾಗುವುದು ಅಂತ ಭರವಸೆ ನೀಡಿದ್ರು ಕುಮಾರಣ್ಣ. ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಶಾಶ್ವತವಾದಂಥ ಒಂದು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅವರಿಗೆ ಒಂದು ಸಹಾಯವನ್ನು ಮಾಡತಕ್ಕಂಥ ಸರ್ಕಾರ ಎಲ್ಲ ಕ್ರಮ ತೆಗೆದುಕೊಳ್ತಾ ಇದೀವಿ ಅನ್ನೋದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸರ್, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಪರಿಹಾರ ಸರ್? ಇಲ್ಲ, ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ಪರಿಹಾರ ಅಂತಂದ್ರೆ
ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಕೊಡಬೇಕಷ್ಟೇ. ಅದು ಒಂದು ಪ್ರಯತ್ನ ಪಡ್ತೀವಿ. ಸೂರು ಕಳೆದುಕೊಂಡವರಿಗೆ ಪರಿಹಾರ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ನದಿ ಆರ್ಭಟಕ್ಕೆ ಉಳುವರೆ ಗ್ರಾಮ ಸರ್ವನಾಶ ಆಗಿದೆ. ಸೂರು ಕಳೆದುಕೊಂಡವರಿಗೆ ಸರ್ಕಾರದಿಂದ ಚೆಕ್ ವಿತರಿಸಲಾಯಿತು. ಕೊಟ್ಟ ಮಾತಿನಂತೆ ಸಚಿವ ಶಾಸಕರು ನಡೆದುಕೊಂಡಿದ್ದಾರೆ. 77 ಕುಟುಂಬಕ್ಕೆ ತಲಾ 25,000 ರೂಪಾಯಿ ಚೆಕ್ ವಿತರಿಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇಷ್ಟು ಬೇಗ ಆಗಲಿಕ್ಕೆ ಇಷ್ಟೆಲ್ಲ ನಮ್ಮ ಕಣ್ಣನ್ನ, ಸರ್ಕಾರದ ಕಣ್ಣನ್ನ ತೆರೀಲಿಕ್ಕೆ ನೀವು ಕಾರಣ ಆಗಿದ್ರಿ. ಅದಕ್ಕಾಗಿ ನಿಮಗೆ ನಾವು ಅಭಿನಂದಿಸ್ತೇವೆ. ಇವತ್ತು ರಿಪಬ್ಲಿಕ್ ಕನ್ನಡ ಬಹಳಷ್ಟು ಐಡಿಯಾಸನ್ನು ಕೊಟ್ಟಿದ್ದಾರೆ. ನಾವು ಸಹ ಅವರ ಒಂದು ಅಡ್ವೈಸ್ ಪ್ರಕಾರ ಹಾಸ್ಪಿಟ್ಲಿಗಿರಲಿ, ಇಲ್ಲಿಯ ಜನರಿಗಿರಲಿ 10,000 ರೂಪಾಯಿ ನಮ್ಮ ವತಿಯಿಂದ ಮತ್ತು ಸಚಿವರ ವತಿಯಿಂದ ನಾವು ಕೊಟ್ಟಿದ್ದೇವೆ. ಅದನ್ನು ಬಿಟ್ಟು ಪ್ರತಿ ಮನೆಗೂ ನಾವು 5 ಲಕ್ಷವನ್ನು ಸ್ಪಾಟ್, ಪ್ರತಿ ಡೆತ್ ಕೇಸಿಗೆ ಸ್ಪಾಟ್ 5 ಲಕ್ಷ ಕೊಟ್ಟಿದ್ದೇವೆ. ಶಿರೂರಿನಲ್ಲಿ ಮಣ್ಣಿನಡಿ ಸಿಲುಕಿರುವ ಲಾರಿ ಚಾಲಕನ ರಕ್ಷಣೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೆಸರು ಮಿಶ್ರಿತ ಮಣ್ಣಿನಲ್ಲಿ ಸಿಲುಕಿರುವ ಅರ್ಜುನನ ಪತ್ತೆಗೆ ತಂಡಗಳು ಶ್ರಮಿಸುತ್ತಿವೆ. ರಿಪಬ್ಲಿಕ್ ಕನ್ನಡ ಬದುಕಿ ಬಾ ಅರ್ಜುನ ಅಭಿಯಾನ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪಶ್ಚಿಮ ಘಟ್ಟದಲ್ಲಿ ಈ ವರುಣಾರ್ಭಟಕ್ಕೆ ಜನಜೀವನ ನಲುಗಿ ಹೋಗಿದೆ. ಎಡೆಬಿಡದೆ ಸುರಿತಾ ಇರುವಂತಹ ಮಳೆಗೆ ಕೃಷ್ಣ, ದೂದ್ಗಂಗಾ ನದಿಗಳು ಉಕ್ಕಿ ಹರಿತಾ ಇದೆ. ಬೆಳಗಾವಿ ಹಾಗೆ ಚಿಕ್ಕೋಡಿ ಭಾಗದಲ್ಲಿ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರದಲ್ಲಿ ವರುಣನ ರೌದ್ರ ನರ್ತನ. ಚಿಕ್ಕೋಡಿ, ಬೆಳಗಾವಿಯಲ್ಲಿ ಪ್ರವಾಹದ ಭೀತಿ. ಮಹಾಮಳೆಗೆ ಮಹಾರಾಷ್ಟ್ರ ಅಕ್ಷರಶಃ ನಲುಗಿ ಹೋಗಿದೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ. ಬೆಳಗಾವಿ, ಚಿಕ್ಕೋಡಿಯಲ್ಲಿ ಪ್ರವಾಹದ ಆತಂಕದ ಢವಢವ ಶುರುವಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಆಗ್ತಿದೆ. ಹೀಗಾಗಿ ಖಾನಾಪುರ ತಾಲೂಕಿನ ಹಲಾತ್ರಿ ನಾಲಾ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲಾತ್ರಿ ನಾಲಾದ ಏನು ಸೇತುವೆ ಮೇಲೆ ಇರುವಂಥ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನಿರಂತರವಾಗಿ ಕಳೆದ 2 ವಾರಗಳಿಂದ ಕೂಡ ಇಲ್ಲಿ ಖಾನಾಪುರ ಮತ್ತು ಕನಕುಂಬಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಕಾಡಂಚಿನ ಗ್ರಾಮಸ್ಥರ ಬದುಕು ಸಾವಿನ ಮೇಲೆ ನಡಿಗೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಗೆ ಕಾಡಂಚಿನ ಗ್ರಾಮಸ್ಥರ ಪರಿಸ್ಥಿತಿ ಅಯೋಮಯವಾಗಿದೆ. ನೇರಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 4ಕ್ಕೂ ಹೆಚ್ಚು ಗ್ರಾಮಗಳ ಜನರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಗೌಳಿವಾಡ, ಕೊಂಗಳ, ಪಾಸ್ತೋಳಿ ಗ್ರಾಮಸ್ಥರ ಬದುಕು ಅಯೋಮಯವಾಗಿದೆ. ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಖಾನಾಪುರ ಹೊರವಲಯದಲ್ಲಿರುವ ಹಾಲಾತ್ರಿ ಸೇತುವೆ ಮುಳುಗಡೆಯಾಗಿದೆ. ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು ಗ್ರಾಮಸ್ಥರು ಪರದಾಡುವಂತಾಗಿದೆ. ಗೋಕಾಕ್ ಸಮೀಪದ ಸಂಕೇಶ್ವರ, ಗಡಹಿಂಗ್ಲೆಜ್ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ಜೊತೆಗೆ ಖಾನಾಪುರ, ಹೆಮ್ಮಡಗ ಸಂಪರ್ಕಿಸುವ ರಸ್ತೆ ಮುಳುಗಡೆಯಾಗಿದೆ. ಮಳೆಗೆ ಆಮಂಗಾವ ರಸ್ತೆ ಸಂಪರ್ಕ ಕಡಿತ.